ಮತ್ತೆ ನಾಲಿಗೆ ಹರಿಬಿಟ್ಟ ಶಾಸಕ ಬಸನಗೌಡ ಯತ್ನಾಳ್ ಶಿವಾನಂದ ಪಾಟೀಲ್ ಕಾಶಪ್ಪನವರಿಗೆ ಪಂಥ ಆಹ್ವಾನವನ್ನ ಕೊಟ್ಟಿದ್ದಾರೆ. ಆಹ್ವಾನವನ್ನ ಕೊಟ್ಟಿದ್ದಾರೆ ಯತ್ನಾಳ್. ಅವರ ಅಪ್ಪಂಗ ಹುಟ್ಟಿದ್ರ ಈ ವಾರದಲ್ಲಿ ರಾಜೀನಾಮೆ ಕೊಡ್ಲಿ, ವಿಜಯಪುರ ಬಿಟ್ಟು ಹುನಗುಂದದಲ್ಲಿ ನಾನೇ ನಿಲ್ತೀನಿ, ಬಸವನ ಬಾಗೇವಾಡಿಯಲ್ಲೂ ನಾನೇ ಎಲೆಕ್ಷನ್ಗೆ ನಿಲ್ತೀನಿ, ಇವರಿಬ್ರು ಬರ್ಲಿ ನಾನು ಪಕ್ಷೇತರವಾಗಿ ನಿಲ್ತೀನಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ಅವರ ಗೂಂಡಾಗಿರಿ ಧಮ್ಕಿಗೆ ನಾನು ಅಂಜುವವನಲ್ಲ, ನಾನ್ BSYಗೆ ಅಂಜಿಲ್ಲ, ಇನ್ ಇವರೆಲ್ಲ ಯಾರು ಅಂತ ಹೇಳಿ ಏಕವಚನದಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಶಿವಾನಂದ ಪಾಟೀಲ್ ಅವ್ರ ಅಪ್ಪನಿಗೆ ಹುಟ್ಟಿದ್ರೆ ನನ್ನ ವಿರುದ್ಧ ಸ್ಪರ್ಧೆ ಮಾಡ್ಲಿ, ಅವರ ಮನೆ ಹೆಸರು ಪಾಟೀಲ್ ಅಲ್ಲ ಹಚಡದ ಅಂತ ಹೇಳಿ ನಿಂದಿಸಿದ್ದಾರೆ. ನಿಮ್ಮಪ್ಪ ನೀವು ಸೇರಿ ನಿಮ್ಮ ಅಡ್ಡ ಹೆಸರು ಬದಲಾಯಿಸ್ಕೊಂಡಿದ್ದೀರಿ, ರಾಜಕಾರಣಕ್ಕಾಗಿ ಪಾಟೀಲ್ ಅಂತ ಹೇಳಿ ಮರುನಾಮಕರಣವನ್ನ ಕೂಡ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ, ನಿಂದಿಸಿದ್ದಾರೆ. ಏಕವಚನದಲ್ಲೇ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಪಂಥ ಆಹ್ವಾನವನ್ನ ಕೂಡ ಕೊಟ್ಟಿದ್ದಾರೆ. ಚುನಾವಣೆಗೆ ಮರು ಚುನಾವಣೆ ನಾನು ನಿಲ್ತೀನಿ, ನೀವು ನಿಲ್ಲಿ, ನೀವು ಗೆದ್ದು ತೋರಿಸಿ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಾರೆ ಯತ್ನಾಳ್ ಅವರು. ಸೊ ಹಾಗಾಗಿ ಏನ್ ಮಾಡಬೇಕು ಅನ್ನೋದು ತೋಚ್ತಾ ಇಲ್ಲ. ಸೊ ಬಹಿರಂಗವಾಗಿ ನಾಲಿಗೆ ಹರಿಬಿಡುವಂತಹ ಕೆಲಸವನ್ನ ಪದೇ ಪದೇ ಉಚ್ಚಾಟಿತರಾದ ನಂತರವೂ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತ ಸಾಕಷ್ಟು ಶತಪ್ರಯತ್ನ ಮಾಡಿದ್ರು, ಅದು ಸಾಧ್ಯ ಆಗಲಿಲ್ಲ. BSY ಅವರ ವಿರುದ್ಧವೂ ಕೂಡ CM ಆಗಿದ್ದಂತಹ ಸಂದರ್ಭದಿಂದಲೂ ಕೂಡ ವಾಗ್ದಾಳಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕುಟುಂಬ ರಾಜಕಾರಣದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಇದೀಗ ಮತ್ತೆ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಯತ್ನಾಳ್. ಅದು ಹೋಗ್ಬಿಟ್ಟತಿ. ಈಗ ಮೊನ್ನೆ ಅವರು ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ, ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಹೋದ್ರಕೊಂತ ನಡೆದಿತ್ತು ಚುನಾವಣೆಯಲ್ಲಿ. ಈಗ ಗೊಡ್ಡೆ ಮೇಲೆ ಆಗ್ಬಿಟ್ಟದು. ಆದ್ರೆ ಅವ್ರು ಉಚ್ಚಾಟನೆ ಮಾಡಿದ ಮೇಲೆ ಪೂರಾ ತಲೆ ಕೆಟ್ಟು ಬಿಡತ್ತದು. ಪೂರಾ ತಲೆ ಕೆಟ್ಟು ಏನ್ ಬೇಕಾದ್ ಬಾಯಿಗೆ ಬಂದಿದ್ದು ಮಾತಾಡೋದು. ಇವ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟುಬಿಟ್ಟಲ್ಲ ವಿಜಯಪುರದಾಗ. ಇವ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳಾಸಾಹೇಬ್ ಠಾಕ್ರೆ ಮನೆಯಾಗ. ಹಿಂದೂ ಮೇವಾड़ ಅಂತ हिंदू का सर्वनाश करने आया ए बच्चा। फिरौन के घर में कौन पैदा हुआ? हिंदू के घर में कौन पैदा हुआ? ರಾಜೀನಾಮೆ ಮತ್ತು ಪಂಥಾಹ್ವಾನ ಕೊಟ್ಟಿದ್ದ ಬಗ್ಗೆ ತಮ್ಮ ಅಭಿಪ್ರಾಯ? ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರ ಈ ವಾರನಾಗ ರಾಜೀನಾಮೆ ಕೊಟ್ಟ. ಅವ್ರಿಬ್ರು ಅವ್ರ ಅಪ್ಪಗೆ ಹುಟ್ಟಿದ್ರು. ಬಿಜಾಪುರಕ್ಕೆ ಯಾಕೆ ಬರ್ತೀರಿ? ನಾವು ನೀವೇನು ರಾಜೀನಾಮೆ ಕೊಟ್ಟು ಬರ್ರಿ, ಇಲ್ಲೇ ನಾನೇ ಹುನಗುಂದಕ್ಕೆ ಬಂದು ನಿಂದಿರ್ತೀನಿ, ನಾನೇ ಬಸವನ ಬಾಯಿಗಡಿ ನಿಂದಿರ್ತೀನಿ. ಇಬ್ಬರು ಬರ್ರಿ, ಅವ್ರ ಅಪ್ಪಗೆ ಹುಟ್ಟಿದ್ರೆ ಅವರು ಪಕ್ಷೇತರ ಬರಲಿ, ನಾನು ಪಕ್ಷೇತರ ಬರ್ತೇನೆ. ಇಂಥ ಕೊಳಕು ಮಾತಾಡೋದ್ರಿಂದ ಯಾವ ಶಬ್ದಕ್ಕೆ ಉಪಯೋಗ ಮಾಡೋದು ನಮಗೂ ಗುರ್ತೈತಿ. ನಾವು ಉತ್ತರ ಕರ್ನಾಟಕದವರಿದ್ದೀವಿ. ಯಾವ ಶಬ್ದ ಯಾವ ಅದರಲ್ಲಿ ಮಾತು ಉತ್ತರ ಕೊಡಬೇಕು ನಮಗೂ ಗೊತ್ತದ. ಈ ರೀತಿ ಏನಾರೆ ಗುಂಡಾಗಿರಿ ಧಮ್ಕಿ ಯಾವ ಮಕ್ಕಳಿಗೆ ನಾವು ಅಂಜಾರಲ್ಲ. ನಮ್ಮ ಯಡಿಯೂರಪ್ಪಗೆ ಅಂಜಿಲ್ಲ. ಇವ್ ಯಾವ ಇವನ ಒಂದು ಚಿಂದಿ ಚೋರು ಒಂದು ಮೂಲ್ಯಾವ. ನಾವು ಭಾಳ ಮಂದಿ ಹೆಚ್ಚೆ ಆಗತ್ತೆ, ಟಿಮ್ ಆಗತ್ತೆ. ರಾಜೀನಾಮೆ ಮತ್ತು ಪಂಥಾಹ್ವಾನ ಕೊಟ್ಟಿದ್ದ ಬಗ್ಗೆ ತಮ್ಮ ಅಭಿಪ್ರಾಯ? ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರ ಈ ವಾರನಾಗ ರಾಜೀನಾಮೆ ಕೊಟ್ಟ. ಅವ್ರಿಬ್ರು